ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೇಸಿಗೆ ಬಿಸಿಲಿಗೆ ಯಾವ ರೀತಿ ಮನೆಯಲ್ಲಿರೋ ಐಟಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ರುಚಿಕರವಾದ ಐಸ್ ಕ್ರೀಮ್ ಮಾಡೋದು ಅಂತ ನೋಡ್ಕೊಂಬರೋಣ. ಮನೇಲಿ ಒಂದು ಕಪ್ ಅಕ್ಕಿಯಿಂದ ಈ ರುಚಿಕರವಾದ ಐಸ್ ಕ್ರೀಮ್ ಸವಿಯಲು ಸಿದ್ಧವಾಗುತ್ತೆ. ತುಂಬ ಟೇಸ್ಟಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಬರುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಹಾಲನ್ನ ನೀಟಾಗಿ ಸ್ವಲ್ಪ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಹಾಲು ಕುದೀತಾ ಇದೆ. ಈಗ ನಾವು ಒಂದು ಬೌಲ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಈಗ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುದೀತಿರೋ ಹಾಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಥರ ನೀಟಾಗಿ ನಾವು ಈ ಥರ ಆಡಿಸ್ಕೊತಿರ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಹಾಲು ಆಗೋವರೆಗೂ ಕುದಿಸ್ಕೋಬೇಕು. ಗ್ಯಾಪೇ ಕೊಡಬಾರ್ದು. ಹಾಕಿದ್ದು ಒಂದು 5 ನಿಮಿಷಗಳ ಕಾಲ ಈ ಥರ ನಾವು ಆಡಿಸ್ಕೊತಲೇ ಇರಬೇಕು. ಈಗ ನೋಡಿ, ಈಗ ಗಟ್ಟಿ ಆಗ್ತಾ ಇದೆ. ಈ ಥರ ಹಿಂಗೆ ಆಡಿಸ್ಕೊತಲೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಒಂದು 50% ಈಗ ರೆಡಿ ಆಗಿದೆ. ಈಗ ಇನ್ನೂ ಒಂದು 5 ನಿಮಿಷಗಳ ಕಾಲ ಇದನ್ನು ನಾವು ಇದೇ ರೀತಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಇಟ್ಕೋಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಈ ಥರ ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹೈ ಫ್ಲೇಮ್ ಇಡಬಾರ್ದು. ಈಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಈಗ ನಾವು ಆರೋದಕ್ಕೆ ಬಿಡೋಣ. ಈಗ ಕುದೀತಾ ಇದೆ ನೋಡಿ. ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೂ ನಾವು ಈ ಥರ ಒಂದು ಸಲ ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿಂದ ಇಷ್ಟು ರುಚಿಕರವಾಗಿ ಬರುತ್ತೆ ಅಂತ ನಿಜ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಟೇಸ್ಟಿಯಾಗಿ ಬಂದಿದೆ ಅಕ್ಕಿ ಹಿಟ್ಟಿಂದ. ಈಗ ಆರೋದಕ್ಕೆ ಬಿಟ್ಟಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಳಿಸ್ಕೊಂಡು 1-2-3 ಸಲ ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ತಳ ಇತ್ತಲ್ಲ ಬೇಗ ಆರ್ಕೊಳ್ಳುತ್ತೆ. ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ. ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಹಾಲು ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಹಾಲನ್ನ ಆರಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣದಾಗೆ ಜಜ್ಜಿಟ್ಕೊಂಡಿರೋ ಬೆಲ್ಲನ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ ತಗೊಂಡು, ಚಿಕ್ಕದಾಗಿರೋ ಸ್ಟೀಲಿನ ಬೌಲ್ ತಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಯಾವುದೇ ಹಾಲು ಪೌಡ್ರ್ ಹಾಕಿಲ್ಲ, ಏನು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಉಪ್ಪು ಬಂದಿದೆ. ಮೇಲೆ ನೊರೆ ಥರ ಬರಬೇಕು ಮಿಕ್ಸಿಗೆ ಹಾಕಿದಾಗ. ಹಾಗೆ ಬಂದರೆ ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೂ ಕಾಣುತ್ತೆ. ಈಗ ಪ್ಲೇಟ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಒಂದು 10-12 ಅವರು ಇದು ಫ್ರಿಜ್ಜಲ್ಲೇ ಇರಬೇಕು. ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ. 12 ಅವರ್ ಆಗಿದೆ ನೋಡಿ. ಮೇಲೆ ನೊರೆ ಥರ ಎಷ್ಟು ಚೆನ್ನಾಗಿ ಹಂಗೆ ಇದೆ. ಈಗ ಒಂದು ಸ್ಪೂನ್ ಸಹಾಯದಿಂದ, ಒಂದು ಚಿಕ್ಕದು ಚೌಟಿರುತ್ತಲ್ವ ಮನೆಯಲ್ಲಿ, ಅದರ ಸಹಾಯದಿಂದ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಹಂಗೆ ಕರಗುತ್ತೆ ಐಸ್ ಕ್ರೀಮು. ಏನೂ ಯೂಸ್ ಮಾಡಿಲ್ಲ, ಬರೀ 3 ಇಂಗ್ರೀಡಿಯೆಂಟಿಂದ ರೆಡಿಯಾಗಿರೋದು ಐಸ್ ಕ್ರೀಮು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಬೇಕಾದರೆ ಬಂದು ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ಥರ ತೆಗೆದಿಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ತೆಗೆದಿಡೋದ್ರಿಂದ ರೌಂಡ್ ರೋಲ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಥರ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ರೌಂಡ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗಂತೂ ನೋಡ್ತಿದ್ದಲ್ಲ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ಬೇಸಿಗೆ ರಜದಲ್ಲಿ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ವ, ಮಕ್ಕಳಿಗೆ ಈ ಥರ ಮಾಡಿದ್ರೆ ತುಂಬ ಅವ್ರಿಗೂ ಇಷ್ಟ ಆಗುತ್ತೆ.
ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಐಸ್ ಕ್ರೀಮ್ ಮೇಲ್ಗಡೆ ಅನಾರ್ಕಲಿ ಉದುರಿಸ್ತಾ ಇದ್ದೀನಿ. ಅನಾರ್ಕಲಿ ಉದುರಿಸೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.